ನಮಸ್ಕಾರ. ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ಅನುಷ್ಠಾನದ ದಾವ ಇದೆಯಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ, ಯಾರು ಕೊಳ್ಳೋರಿದ್ದಾರೆ ಅವ್ರು ದಾವ ಹಾಕ್ತಾರೆ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ. ಗೊತ್ತಾಯ್ತಾ? ಮಾರೋರು ಕೋರ್ಟಿಗೆ ಬರ್ತಕ್ಕಂಥದ್ದು ಭಾಳ ಕಮ್ಮಿ. ಗೊತ್ತಾಯ್ತಾ? ಅಥವಾ ಮಾರಾಟಗಾರರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಕಮ್ಮಿ. ಅವರಿಂದ ಇದುವರೆಗೂ ನಾವು ಹೇಳಿದ್ದೀವಿ ವಿಡಿಯೋಗಳಲ್ಲಿ ಏನಂತ, ನಾನು ಹೇಳಿದ್ದೀನಿ ವಿಡಿಯೋಗಳಲ್ಲಿ ಏನಂದರೆ, ಈ ಕೊಳ್ಳೋರು ತಪ್ಪು ಮಾಡದೆ ಮಾರೋರು ತಪ್ಪು ಮಾಡಿದರೆ ಹೇಗೆ ದಾವ ಹಾಕಬೇಕು, ಏನು ಕೇಳಬೇಕು ಇತ್ಯಾದಿಗಳನ್ನು. ಇವತ್ತು ಅದೇ ರೀತಿ ಮಾರಾಟಗಾರರ ಪಾಯಿಂಟ್ ಆಫ್ ವ್ಯೂನಿಂದ ಮಾತಾಡಬೇಕು ಅನಿಸಿದೆ. ಅಂದರೆ ಮಾರಾಟಗಾರರಿಗಿರ್ತಕ್ಕಂಥ ದಾರಿಗಳೇನು, ಆಪ್ಷನ್ ಏನು. ಈಗ ಎದುರುಗಡೆ ಯಾರು ಕೊಳ್ಳಕ್ಕೆ ಬಂದಿದ್ದಾನಲ್ಲ, ಅವನು ತಪ್ಪು ಮಾಡಿಬಿಟ್ರೆ, ಅವನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದರೆ, ಆ ಕಾಂಟ್ರಾಕ್ಟಿನ ಅಥವಾ ಅಗ್ರಿಮೆಂಟನ್ನು ಯಾವುದೋ ಒಂದು ಷರತ್ತನ್ನು ಉಲ್ಲಂಘನೆ ಮಾಡಿಬಿಟ್ರೆ ಏನು ಮಾಡೋದು, ಅವರಿಗಿರ್ತಕ್ಕಂಥ ಮಾರ್ಗಗಳೇನು, ಅವರು ಇದರಿಂದ ಪಾರಾಗ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂತ ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಗ್ರಿಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಬ್ಬರು ಪಾರ್ಟಿಗಳು ನಿಮಗೆ ಗೊತ್ತಿದೆ, ಕೊಳ್ಳೋರು ಮಾರೋರು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದಿಷ್ಟು ಸ್ವಾಧೀನ ಕೊಟ್ಟು ಕೊಡದೇನೋ, ರಿಜಿಸ್ಟ್ರ್ ಮಾಡಿಕೊಂಡು ಮಾಡ್ಕೊಳ್ದೇನೋ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಗೊತ್ತಾಯ್ತಾ? ಒಂದಿಷ್ಟು ಅಮೌಂಟ್ ಕೊಡ್ತಾರೆ, ಇನ್ನೊಂದಷ್ಟು ಅಮೌಂಟ್ನ ಇಷ್ಟು ತಿಂಗಳು, 6 ತಿಂಗಳು, 10 ತಿಂಗಳು ಅಂಥೇಳಿ ಒಂದು ಸಮಯ ನಿಗದಿ ಮಾಡ್ಕೊಳ್ತಾರೆ. ಆಯಿತಾ? ನಿಗದಿ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ ಪ್ರಕಾರ ನಡ್ಕೋಬೇಕು ಅಂತಿರುತ್ತೆ. ಯಾರು ಮಾರ್ತಕ್ಕಂಥವ್ರು ಅವರು ಒಪ್ಪಿಕೊಂಡಿರ್ತಕ್ಕಂಥ ಷರತ್ತುಗಳಿಗೆ ಪ್ರಕಾರ ನಡ್ಕೋಬೇಕು. ಮತ್ತು ಕೊಳ್ಳೋರು ಕೂಡ ತಮ್ಮ ಷರತ್ತು ಏನು ಒಪ್ಕೊಂಡಿದ್ದಾರೆ ಅಗ್ರಿಮೆಂಟಲ್ಲಿ ಆ ಪ್ರಕಾರ ನಡ್ಕೋಬೇಕಾದ್ದು ಧರ್ಮ, ಕಾನೂನು ಸಿಂಧುತ್ವ ಬರಬೇಕಾದ್ರೆ. ಆಯಿತಾ? ಕೆಲವರು ಈ ಬ್ರೋಕರ್ಸು ಅಥವಾ ಈ ರಿಯಲ್ ಎಸ್ಟೇಟ್ನವರು ಏನು ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಳ್ತಾರೆ. ಸ್ವಲ್ಪ ಏನು ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಡೋದು, ರಿಜಿಸ್ಟ್ರ್ ಮಾಡ್ಕೊಂಬಿಡೋದು ಅಗ್ರಿಮೆಂಟ್ ಫಾರ್ ಸೇಲ್ನ 3 ವರ್ಷಕ್ಕೆ ಅಂತ. 10 ತಿಂಗಳು ರಿಜಿಸ್ಟ್ರ್ ಮಾಡಿಸ್ಬೇಕು ಅಂತ. ಗೊತ್ತಾಯ್ತಾ? ಈಗ 10 ತಿಂಗಳಾದರೂ ಅವ್ರು ಬರೋಲ್ಲ, ರಿಜಿಸ್ಟ್ರೇ ಮಾಡ್ಕೊಳ್ಳಲ್ಲ. ಈಗೇನಾಗಿದೆ, ಒಂಥರ ಅನಿಶ್ಚಿತತೆ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಮಾರಾಟಗಾರರಿಗೆ ಕಷ್ಟ ಆಗಿಬಿಡುತ್ತೆ ಈ ಥರ ಆದಾಗ. ಗೊತ್ತಾಯ್ತು? ಬರದೇ ಇದ್ದಾಗ ಆಗೇನು ಮಾಡ್ಬೋದು, ಕಾನೂನಲ್ಲಿ ಅವಕಾಶ ಇದೆ ನಿಮಗೆ. ಆ ಥರ ಸಂದರ್ಭದಲ್ಲಿ ಆಸ್ತಿಯನ್ನು ಮಾರಲು ಹೊರಟಂಥ ಯಾವ ಸಂದರ್ಭದಲ್ಲಿ ಕೊಳ್ಳೋರು ಈ ಷರತ್ತಿನ ಪ್ರಕಾರ ನಡ್ಕೊಳ್ದೆ ಒಂದು ಒಪ್ಪಿಗೆ ಆದಂಥ ದಿನಾಂಕದೊಳಗೆ ಬಂದು ಕ್ರಯಪತ್ರ ಮಾಡಿಕೊಡಿ, ಬಾಕಿ ಫೀಸ್ ತಗೊಂಡು ಅಂಥೇಳಿ ಕೇಳೋಲ್ವೋ, ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು? 2 ಮಾರ್ಗಗಳಿದೆ ಯಾರಿಗೆ, ಮಾರೋರಿಗೆ. ನಂಬರ್ 1, ಈಗ ಅವರಿಗೆ 6 ತಿಂಗಳು ಟೈಮ್ ಕೊಟ್ಟಿರ್ತೀರ ಕೊಳ್ಳೋದಕ್ಕೆ, ಅಷ್ಟರೊಳಗೆ ಬಂದು ನೀವು ಇದು ಮಾಡ್ಕೋಬೇಕು ಅಂತ. ಅವ್ರು ಏನು ಮಾಡಬೇಕು, 6 ತಿಂಗಳೊಳಗೆ ಒಂದು ನೋಟಿಸ್ ಕೊಟ್ಟು ಇಂಥ ತಾರೀಕಲ್ಲಿ ಅಥವಾ ಇನ್ನು 15 ಸ್ಥಳಿ ರಿಜಿಸ್ಟರ್ ಮಾಡಿಕೊಡಿ, ಬಾಕಿ ಹಣ ಕೊಡ್ತೀನಿ ಅಂತ ನೋಟಿಸ್ ಕೊಟ್ಟರೆ ಅವರು ತಮ್ಮ ಭಾಗದ ಷರತ್ತನ್ನು, ಅಂದರೆ ದೇರ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ ಅಂತೀವಿ, ಅದರ ಪ್ರಕಾರ ನಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಆದ್ದರಿಂದ ಮುಂದೆ ಬಂದಿದ್ದಾರೆ ಅಂಥೇಳಿ ನೀವು ಕೊಡಬೇಕಾಗತ್ತೆ, ರಿಜಿಸ್ಟ್ರ್ ಮಾಡಿಕೊಡ್ಬೇಕಾಗತ್ತೆ. ಇಲ್ಲದವ್ರು ಏನಾಗುತ್ತೆ, ನಿಮ್ಮ ಕಡೆಯಿಂದ ತಪ್ಪಾಗತ್ತೆ. ಯಾರ ಕಡೆಯಿಂದ? ಮಾರಾಟಗಾರರಿಂದ. ಒಂದು ವೇಳೆ ಅವ್ರು ಬರಲೇ ಇಲ್ಲಪ್ಪ, 6 ತಿಂಗಳಿಗೆ ಒಪ್ಕೊಂಡಿದ್ರಿ, 6 ತಿಂಗಳಾಯಿತು, 8 ತಿಂಗಳಾಯಿತು, 10 ತಿಂಗಳಾಯಿತು, ನೀವೇನು ಮಾಡ್ಬೋದು, ಆ ನಿಗದಿತ ಅವಧಿ ಆದಮೇಲೆ ನೀವು ಒಂದು ದಾವ ಹಾಕ್ಬೋದು ಕೋರ್ಟ್ನಲ್ಲಿ. ಸ್ವಾಮಿ, 6 ತಿಂಗಳೊಳಗೆ ಬಾಕಿ ಹಣ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು, ಅವರು 6 ತಿಂಗಳು 10 ತಿಂಗಳಾದರೂ ಬಂದಿಲ್ಲ, ಅವರು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಆದ್ದರಿಂದ ಈ ಒಂದು ಅಗ್ರಿಮೆಂಟ್ ಏನಿದೆ ಅದು ರದ್ದಾಗಿದೆ, ಮತ್ತು ನಾವು ಅವರಿಗೆ ಹಣವನ್ನೇನು ಕೊಡಬೇಕಾದಿಲ್ಲ ಅಂಥೇಳಿ ದಾವ ಹಾಕಿ ಈ ಕಾನೂನಿನಲ್ಲಿ ಆ ಒಂದು ಅಗ್ರಿಮೆಂಟನ್ನು ಅದಕ್ಕೆ ಎನ್ಫೋರ್ಸಬಿಲಿಟಿ ಇಲ್ಲ, ಸಿಂಧುತ್ವ ಇಲ್ಲ ಅಂತ ಘೋಷಣೆ ಮಾಡಿ ಅಂತ ದಾವ ಹಾಕಬೇಕಾಗುತ್ತೆ. ಅದಕ್ಕೆ ಲಿಮಿಟೇಷನ್ನು 3 ವರ್ಷ. ಯಾವತ್ತಿಂದ ಅಂದರೆ ಅವರು ಡೇಟ್ ಮುಗಿಯುತ್ತಲ್ಲ ಅವ್ರದ್ದು, 6 ತಿಂಗಳು 10 ತಿಂಗಳು ನೀವು ಡೇಟ್ ಕೊಟ್ಟಿರ್ತೀರಲ್ಲ, ಆ ಡೇಟ್ ಮುಗಿದ ತಕ್ಷಣ ಅಲ್ಲಿಂದ 3 ವರ್ಷ ಲಿಮಿಟೇಷನ್ ಓಡೋಕ್ಕೆ ಶುರುವಾಗುತ್ತೆ. ಆ 3 ವರ್ಷದೊಳಗೆ ನೀವು ಹಾಕಬೇಕಾಗತ್ತೆ. ಇಲ್ಲ ಇನ್ನೊಂದು ಮಾರ್ಗ ಅಂದರೆ ನೀವು ಅವ್ರಿಗೆ ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ನೋಡಿ, 6 ತಿಂಗಳೊಳಗೆ ನೀವು ಬಂದು ರಿಜಿಸ್ಟ್ರ್ ಮಾಡ್ಕೊಳ್ತೀರಿ ಬಾಕಿ ಹಣ ಕೊಟ್ಟು ಅಂತ ಹೇಳಿದರೆ ನೀವು ಬರಲಿಲ್ಲ, ಆದ್ದರಿಂದ ಈಗ ನಾವಿಬ್ಬರು ಮಾಡ್ಕೊಂಡಿರ್ತಕ್ಕಂಥ ಅಗ್ರಿಮೆಂಟ್ ಇಂಥ ತಾರೀಕಲ್ಲಿ ರಿಜಿಸ್ಟರ್ ಆಗಿರೋದು ರದ್ದಾಗಿದೆ. ಗೊತ್ತಾಯ್ತಾ? ಇನ್ನು ನೀವು ಅದನ್ನು ಜಾರಿಗೆ ತರಕ್ಕೆ ಬರೋದಿಲ್ಲ ಅಂತ ನೋಟಿಸ್ ಕೊಟ್ಟು ನೀವು ಬೇರೆಯವ್ರಿಗೆ ಮಾರ್ಬೋದು.
ಏನು ತೊಂದರೆ, ಅದು ಈಸಿಲಿ ಎಂಟ್ರಿ ಇರಲಿ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರಲಿ, ಯಾರಾದರೂ ನೋಡಿಬಿಟ್ಟು ಹೌದು ಇದು ಇಷ್ಟು ತಿಂಗಳು ಟೈಮ್ ಕೊಟ್ಟಿದ್ರು ಅವ್ರು ಬಂದಿಲ್ಲ ಮತ್ತು ಯಾವುದೂ ಲಿಟಿಗೇಷನ್ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಯಾರು ಕೊಳ್ಳೋಕೆ ಬರ್ತಾರೋ ನೆಕ್ಸ್ಟು ಕೊಳ್ಬೋದು, ಏನು ತೊಂದರೆ. ಅದು ಕಾನೂನಿನಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲ. ಆಗ ನೀವು ನೋಟಿಸ್ ಕೊಟ್ಟಾಗ ಬೇಕಾದ್ರೆ ಅವ್ರು ದಾವಾ ಹಾಕಲಿ, ಅದಕ್ಕೂ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆ ದಾವಾದಲ್ಲಿ ಹೋದಾಗಲೂ ಹೇಳ್ಬೋದು, ಸ್ವಾಮಿ 6 ತಿಂಗಳೊಳಗೆ ಬರಬೇಕಿತ್ತು ಅಥವಾ 10 ತಿಂಗಳೊಳಗೆ ಬರಬೇಕಿತ್ತು, ಬಂದಿಲ್ಲ, ಈಗ ಬಂದು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಗಲ್ಲ, ನೋಟಿಸ್ ಕೊಟ್ಟಾಯ್ತು ನಾನು, ಅದು ರದ್ದಾಗಿದೆ ಸ್ವಾಮಿ, ನಾನು ಕೊಡಬೇಕಾದ್ದಿಲ್ಲ ಅಂತ ಹೇಳಬೇಕು. ಈ 2 ಸಂದರ್ಭಗಳನ್ನು ನೀವು ಉಪಯೋಗಿಸ್ಕೊಂಡು ಆ ಸಂದರ್ಭದಿಂದ ಯಾವುದು ಅನಿಶ್ಚಿತತೆ, ಅನ್ಸರ್ಟನ್ಟಿ ಇರುತ್ತಲ್ಲ, ಅಂದರೆ ಮುಂದೇನು ಯಾವ ಬರ್ತಾರೆ ಅಂತ ಹೇಳಿ. ಬಟ್ ಅವರೆಲ್ಲ ಏನು ಹೇಳ್ಕೊಂತಿರ್ತಾರೆ, ನಿಮ್ಗೆ ಬಿಡೋದಿಲ್ಲ, ನಿಮಗೆ ಕೋರ್ಟಿಗೆ ಹಾಕಿ ಮಾಡಿಕೊಡೋ ಥರ ಮಾಡ್ತೀವಿ ಅಂತ. ಅದು ಬೇರೆ ಏನಾಗುತ್ತೆ, 2-3 ವರ್ಷ ಆಗಿಬಿಟ್ರೆ ಆ ಒಂದು ಆಸ್ತಿ ಬೆಲೆನೂ ಜಾಸ್ತಿ ಆಗಿರುತ್ತೆ. ಮಾರೋರಿಗೂ ಏನಾಗುತ್ತೆ, ನಾವು 10 ರೂಪಾಯಿಗೆ ಮಾರಕ್ಕೆ ಹೊರಟಿದ್ವಿ, 30 ರೂಪಾಯಿ ಆಗಿದೆ, 40 ರೂಪಾಯಿ ಇದೆ ಅಂತ ತಲೆಗೆ ಬರುತ್ತೆ. ಹೌದಾ? ಹೌದು. ಆದ್ದರಿಂದ ಈ 2 ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನು ಅನುಸರಿಸಿದರೆ, ನಾ ಹೇಳೋದೇನು, ನೋಟಿಸ್ ಕೊಟ್ಟು ಸುಮ್ಮನಾಗ್ಬಿಡಿ, ಗೊತ್ತಾಯ್ತಾ? ಅವ್ರು ಬೇಕಾದ್ರೆ ಕೋರ್ಟಿಗೆ ಹೋಗಲಿ, ಏನು ತೊಂದರೆ ಇಲ್ಲ. ನೀವು ಯಾಕೆ ಹೋಗಬೇಕು ಕೋರ್ಟ್ ಫೀ ಎಲ್ಲ ಕೊಟ್ಟು? ಅಲ್ಲಿ ನೀವು ಕೌಂಟ್ರ್ ಕ್ಲೈಮು ಕೇಳಬೇಕಾದ್ದಿಲ್ಲ. ಅವ್ರು ಹಾಕಿದ ವಜಾ ಆದರೆ ಮುಗ್ದೋಯ್ತಪ್ಪ. ನೀವು ಅಬ್ಜೆಕ್ಷನಲ್ಲಿ ಹಾಕಿ, ಅದಕ್ಕೆ ಎನ್ಫೋರ್ಸಬಿಲಿಟಿ ಇಲ್ಲ, ಕಾನೂನು ಪ್ರಕಾರ ಸಿಂಧುತ್ವ ಇಲ್ಲ, ಅದಾಗಲೇ ರದ್ದಾಗಿದೆ, ಯಾಕಂದರೆ ಆ ಡೇಟ್ ಒಳಗೆ ಒಂದು ಬಂದು ಕೇಳಲಿಲ್ಲ, ಆ ಡೇಟ್ ಒಳಗೆ ಬಂದು ಕೇಳಿದ್ರು ಅಗ್ರಿಮೆಂಟ್ ಸೆಟಲ್ಮೆಂಟ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಏನಾದ್ರು ದಾಖಲೆ ಕೊಡಲಿ ಸ್ವಾಮಿ ಅಂತ ಹೇಳಿದ್ರೆ ಆಯ್ತು, ಮುಗ್ದೋಯ್ತು. ಆದರೆ ಈ ಥರ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಜಯ ಸಿಗಬೇಕು ಅಂದರೆ 2 ಮಾಡ್ಕೊಂಡಿರಬೇಕು. ಒಂದು, ನಿಗದಿತ ಅವಧಿಯೊಳಗೆ ಪರ್ಚೇಸರ್ ಬಂದು ಪರ್ಚೇಸ್ ಮಾಡದೇ ಹೋದರೆ ಬಾಕಿ ಹಣ ಕೊಟ್ಟು ಈ ಒಂದು ಅಗ್ರಿಮೆಂಟ್ ರದ್ದಾಗುತ್ತೆ ಅಂತ ಬರ್ಕೋಬೇಕು, ಗೊತ್ತಾಯ್ತಾ? ನಂಬರ್ 1 ಸ್ಪಷ್ಟವಾಗಿರಬೇಕು. ಮತ್ತು 2ನೇದಾಗಿ ಕೊಟ್ಟಿರ್ತಕ್ಕಂಥ ಏನು ಅಡ್ವಾನ್ಸ್ ಅಮೌಂಟ್ ಇದೆ ಅದು ಮುಟ್ಗೋಲು ಹಾಕಿಕೊಳ್ಳಲಾಗುತ್ತೆ, ಅದನ್ನು ಅವರು ಕೊಳ್ತಕ್ಕಂಥವ್ರು ಅಥವಾ ಖರೀದಿದಾರರು ಕೇಳೋ ಹಾಗಿಲ್ಲ ಅಂತ. ಈ 2 ಹಾಕಿದರೆ ನಿಮ್ಗೆ ಸ್ಟ್ರೆಂತ್. ಆದರೆ ನಿಮ್ಮ ಮುಖ್ಯವಾದ ಕೇಸಿಗೆ ಏನು ತೊಂದರೆ ಆಗಲ್ಲ. ಆದರೆ ಇದು ಬರ್ಕೊಂಡಿದ್ರೆ ಕೋರ್ಟ್ಗಳು ನಾಳೆ ರೀಫಂಡ್ ಮಾಡಿ ವಿತ್ ಇಂಟ್ರೆಸ್ಟ್ ಅಂತ ಆರ್ಡ್ರ್ ಮಾಡೋ ಸಂದರ್ಭವೂ ಇರಲ್ಲ. ಆದ್ದರಿಂದ ನಾ ಹೇಳ್ತಕ್ಕಂಥದ್ದು ಇಷ್ಟೇ, ಈ 2 ಮಾರ್ಗ ಏನು, ನೋಟಿಸ್ ಕೊಟ್ಟು ನಿಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ, ಅದನ್ನು ಜಾರಿಗೆ ತರಕ್ಕೆ ಬರೋದಿಲ್ಲ ಅಂಥೇಳಿ ನೋಟಿಸ್ ಕೊಟ್ಟು ಸುಮ್ಮನಾಗೋದು ಒಂದು, ಅವರು ಕೋರ್ಟಿಗೆ ಹೋಗಲಿ ಅಂತ ಸುಮ್ಮನಾಗೋದು, ಆಯಿತಾ? ಅವರಿಗೆ ಅವಕಾಶ ಕೊಡೋದು, ಕೋರ್ಟಿಗೆ ಹೋದ್ರೆ ಹೋಗ್ಕೊಳ್ಳಿ ಅಂತ, ಆಯಿತಾ? ಒಂದು. 2ನೇದಾಗಿ ಇಲ್ಲ, ಅವರ ಅವಧಿ ಮುಗಿದ ತಕ್ಷಣ ನೀವು ದಾವಾ ಹಾಕಿ ಡಿಕ್ಲರೇಷನ್ ಕೇಳೋದು, ಏನಂದರೆ ಈ ಅಗ್ರಿಮೆಂಟಿಗೆ ಯಾವುದೇ ಬೆಲೆ ಇಲ್ಲ, ಅದು ಕ್ಯಾನ್ಸಲ್ ಆಗಿದೆ, ಗೊತ್ತಾಯ್ತಾ? ಅದನ್ನು ಜಾರಿಗೆ ತರಕ್ಕೆ ಬರೋದಿಲ್ಲ, ಎನ್ಫೋರ್ಸಬಿಲಿಟಿ ಇಲ್ಲ ಅದಕ್ಕೆ ಅಂಥೇಳಿ ಡಿಕ್ಲೇರ್ ಮಾಡಿ ಅಂತ ಕೇಳಿದ್ರೆ ಡಿಕ್ಲೇರ್ ಮಾಡ್ತಾರೆ. ಈ 2 ಮಾರ್ಗಗಳನ್ನು ಉಪಯೋಗಿಸಿ, ಮತ್ತು ನಾನು ಹೇಳಿದ 2 ಷರತ್ತೇನಿದೆ ನೀವು ಷರತ್ತಿನಲ್ಲಿ ಕಾಣಿಸಿದರೆ ಅವಾಗ ನೀವು ಯಶಸ್ವಿ ಆಗ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ.